ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಶನೈಶ್ಚರನ ಆರಾಧನೆಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ರಾಘವೇಂದ್ರ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 27/1/1979, ಸಮಯ 1:05 ಮಧ್ಯಾಹ್ನ. ಅವರ ಪ್ರಶ್ನೆ ಆರೋಗ್ಯ ಮತ್ತು ವ್ಯಾಪಾರದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ರಾಘವೇಂದ್ರ ಅವರ ಪ್ರಶ್ನೆ ಆರೋಗ್ಯ ಮತ್ತು ವ್ಯವಹಾರದ ಬಗ್ಗೆ ಕೇಳಿದ್ದಾರೆ, ಹೇಗಿರ್ತದೆ ಅಂತ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನಾಧಿಪತಿ ಉಚ್ಚಸ್ಥಾನದಲ್ಲಿದ್ದಾನೆ, ಆದರೆ ಮೌಢ್ಯನಾಗಿದ್ದಾನೆ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ಇರತಕ್ಕಂಥದ್ದು, ಆತ ಕರ್ಮಸ್ಥಾನದಲ್ಲಿ. ಅವನು ರವಿಯುಕ್ತನಾಗಿದ್ದಾನೆ, ಅವನು ಮೌಢ್ಯನಾಗಿದ್ದಾನೆ. ಅಲ್ಲಿ ದಿವಾಕರ ಕರೈರ್ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಒಂದು ಮಂತ್ರ, ಒಂದು ಸೂತ್ರ ಇದೆ. ಸೂರ್ಯನ ಕಿರಣಗಳಿಗೆ ಇನ್ನೊಂದು ಗ್ರಹ ತುತ್ತಾಗಿ ಬಲಿಯಾಗಬಾರ್ದು. ಇಲ್ಲಿ ಕುಜ ವಸ್ತುತಃ ಅಲ್ಲಿ ರುಚಕ ಯೋಗ ಏರ್ಪಾಡು ಮಾಡಿದ್ದಾನೆ, ಆದರೆ ಆ ಫಲ ಸಿಗದೆ ಹೋಗಿದೆ ರವಿಯಿಂದಾಗಿ. ಹೀಗಾಗಿ ನೀವು ನೋಡಿ, ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಬೇಕು. ಇದು ತುಂಬ ಸಹಾಯವಾಗುತ್ತೆ. ಒಂದು ಆರೋಗ್ಯದ ದೃಷ್ಟಿಯಿಂದ ಕೇಳಿದ್ದೀರಾ, ವ್ಯಾಪಾರದ ದೃಷ್ಟಿಯಿಂದ ಕೇಳಿದ್ದೀರಾ. ಹೀಗಾಗಿ ವಿಷ್ಣು ಸಹಸ್ರನಾಮ ಇದೆಯಲ್ಲ, ಅದು ವಿಶಿಷ್ಟವಾದ ಒಂದು ಮಂತ್ರ ಸಾಧನ. ಅದು ತುಂಬ ಸಹಾಯವಾಗುತ್ತೆ. ತಾವು ಪ್ರತಿ ದಿವಸ ಹೇಳಿಕೊಂಡು ನಿಮ್ಮ ಕೆಲಸ ಕ್ಷೇತ್ರಕ್ಕೆ ಹೋಗಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳ, ಇನ್ನು ಮೈಸೂರಿಂದ ಒಂದು ಸಂದೇಶ ಬಂದಿದೆ. ಹೆಸರು ಸರಿಯಾಗಿ ಅವರು ಬರೆದಿಲ್ಲ. ಅವರ ಹುಟ್ಟಿದ ದಿನಾಂಕ 10/7/1999, ಸಮಯ 6 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮೈಸೂರಿಂದ ಸಂದೇಶ ಕಳಿಸಿದ್ದಾರೆ. ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕವನ್ನು ನೋಡೋಣ. ವಿವಾಹದ ಕುರಿತಾಗಿ ಚಿಂತನೆ ಮಾಡುವಾಗ ವಿವಾಹದ ಅಧಿಪತಿಯನ್ನು ಮೊದಲು ಗಮನಿಸ್ಕೊಳ್ಬೇಕು. ಹೇಗಿದ್ದಾನ ಅವನು, ಅವನ ಬಲ ಏನು, ವಿವಾಹ ಯಾವಾಗ ಏರ್ಪಾಡು ಮಾಡ್ತಾನೆ ಇತ್ಯಾದಿಗಳನ್ನು ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಗುರು ಆಗಿದ್ದಾನೆ. ಆತ ಲಾಭಸ್ಥಾನದಲ್ಲಿ ಶನಿಯುಕ್ತನಾಗಿದ್ದಾನೆ. ವೈರಾಗ್ಯವನ್ನು ಸೂಚಿಸುತ್ತೆ. ಶನಿ ಜೊತೆಗಿದ್ದಾಗ ಸ್ವಲ್ಪ ಮದುವೆ ಬೇಕಾ, ಮದುವೆ ಆದ್ರೇ ಜೀವನನ, ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ ಅವರು. ಅಂಥದ್ದೊಂದು ಸ್ವಭಾವ ಇದೆ. ರಾಹು ದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾನೆ. ನೋಡಿ, ಲಗ್ನಾಧಿಪತಿ ಕಾಲದಲ್ಲೂ ವಿವಾಹ ಏರ್ಪಾಡಾಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಅಲ್ಲಿ ಸಾಕಷ್ಟು ಅಂಶಗಳಿದ್ದಾವೆ. ಕಲತ್ರ ಸಂಸ್ಥಸ್ಯ ಕಲತ್ರ ದೃಷ್ಟೇರ್ ದಶಾಗಮೈವ ಅಥ ಕಲತ್ರ ಪಸ್ಯ ತತ್ರ ಕಲತ್ರ ಲಾಭ ಅಂತಕ್ಕಂಥದ್ದೊಂದು. ಮತ್ತು ಕಲತ್ರ ಕಲತ್ರ ಸಂಸ್ಥಸ್ಯ ಕಲತ್ರ ದೃಷ್ಟೇರ್ ದಶಾಗಮೈವ ಅಥ ಕಲತ್ರ ಪಸ್ಯ ಅಂತ. ಹೀಗಾಗಿ ಹಲವು ದಾರಿಗಳಿದ್ದಾವೆ. ಅದರಲ್ಲಿ ಲಗ್ನಾಧಿಪತಿ ಅವನ ಕಾಲ ಬಂದಾಗಲೂ ಏರ್ಪಾಡಾಗ್ತಕ್ಕಂಥದ್ದು ಒಂದನ್ನು ಸೂಚಿಸುತ್ತೆ. ಹೀಗಾಗಿ ಬುಧ ದ್ವಿತೀಯದಲ್ಲಿದ್ದಾನೆ, ಒಳ್ಳೆಯದು. ಈಗ ಕಾಲಾವಕಾಶ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಅಷ್ಟಮದ ಕೇತು ಅದೊಂದು ಸ್ವಲ್ಪ ಬಾಧಕವಾಗಿದೆ. ಹೀಗಾಗಿ ಕೇತು ಗ್ರಹ ಶಾಂತಿ ಒಂದು ಮಾಡಿಸಿ, ಅದು ಸ್ವಲ್ಪ ಹಾದಿಯನ್ನು ಸುಲಭ ಮಾಡಿಕೊಡುತ್ತೆ. ಅಷ್ಟು ಸಾಕು ಅಂದ್ಕೊಳ್ತೀನಿ. ಇನ್ಯಾವುದೂ ಅಂತಹ ಪ್ರಮಾದ ಏನು ಸೂಚಿಸ್ತಾ ಇಲ್ಲ. ಹೀಗಾಗಿ ಗಾಬರಿ ಬೇಡ. ಈಗ ಕಾಲಾವಕಾಶ ಇದೆ, ಕೇತು ಗ್ರಹ ಶಾಂತಿ ಒಂದು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಚೇತನ್ ಅವರು ನಂಜನಗೂಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/5/1987, ಸಮಯ 1:55 ಮಧ್ಯರಾತ್ರಿ. ಅವರ ಪ್ರಶ್ನೆ ಮದುವೆ ಆಗುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚೇತನ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೇ ಆಗಿದೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೀನ ಲಗ್ನ. ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದಾನೆ. ಇದು ಸ್ವಲ್ಪ ದೋಷಕಾರಿಯೇ. ಸಪ್ತಮಾಧಿಪತಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ರವಿ ಯುಕ್ತನಾಗಿದ್ದಾನೆ. ಮೌಢ್ಯತೆಯನ್ನು ಒಂದು ಗಮನಿಸೋಣ. ಮೌಢ್ಯನಾಗಿಲ್ಲ, ಸಂತೋಷ. ಕೇತು ಇದ್ದಾನಲ್ಲ, ಒಬ್ಬ ಸಾಕಲ್ವ, ಒಂದು ಪಾಪಗ್ರಹ ಸಾಕು ನಾವು ನಿರೀಕ್ಷಿತ ಫಲವನ್ನು ಹಾಳು ಮಾಡಲಿಕ್ಕೆ. ಹೀಗಾಗಿ ಕೇತು ಗ್ರಹ ಶಾಂತಿ ಬೇಕು. ಅದನ್ನು ಒಂದು, ಮತ್ತು ಕುಜನ ದೃಷ್ಟಿ ಇದೆ. ಹೀಗಾಗಿ ಈ ಸಪ್ತಮ ಸ್ಥಾನ ಇದೆಯಲ್ಲ, ಬುಧನ ಕ್ಷೇತ್ರ ಇದೆಯಲ್ಲ, ಕುಜನ ದೃಷ್ಟಿಯೂ ತೊಂದರೆ ಮಾಡುತ್ತೆ. ಹೀಗಾಗಿ ಕುಜ ಕೇತು ಎರಡು ಗ್ರಹ ಶಾಂತಿ, ವಿಶೇಷವಾಗಿ ಆ ಗ್ರಹಗಳಿಗೆ ಆರಾಧನೆ ಪೂಜೆಗಳನ್ನು ಸಲ್ಲಿಸಿ ಶಾಂತಿಯನ್ನು ನೆರವೇರಿಸಿದರೆ ಅನುಕೂಲ ಉಂಟಾಗುತ್ತೆ ಖಂಡಿತ. ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿಯೇ ನಡೀತಾ ಇದೆ. ಪ್ರಯತ್ನ ಮಾಡಿ. ಕೇತು ನಂತರದಲ್ಲಿ ಶುಕ್ರನ ಭುಕ್ತಿ ಉಂಟಾಗುತ್ತೆ. ಇದೆಲ್ಲ ಒಳ್ಳೆಯ ಕಾಲವೇ. ಈಗ ಕಾಲ ಪ್ರಾರಂಭವಾಗಿದೆ, ಅವಕಾಶಕ್ಕೆ ಏರ್ಪಾಡನ್ನು ಮಾಡಿಕೊಟ್ಟಿದೆ. ಇಷ್ಟು ದಿವಸ ಆಗಿಲ್ಲ. ಅದಕ್ಕೆ ಕಾರಣ ತೊಡಕುಗಳು ಇದ್ದಾವೆ. ಒಂದು ಕಲತ್ರ ಆ ಸ್ಥಾನಕ್ಕೆ ಕಲತ್ರಭೇ ಪಾಪಯುತೇತ ದೃಷ್ಟೇ ಅಂತ ಇದೆಯಲ್ಲ, ಒಂದು ಕಲತ್ರ ಸ್ಥಾನದಲ್ಲಿ ಪಾಪಗ್ರಹವೂ ಇದ್ದಾನೆ, ಕಲತ್ರ ಸ್ಥಾನಕ್ಕೆ ಆ ಕ್ರೂರ ಗ್ರಹನ ದೃಷ್ಟಿಯೂ ಇದೆ. ಕುಜ ಮಹಾಮಾರಕನಾಗಿದ್ದಾನೆ ಇಲ್ಲಿ. ಈ ಕಾರಣದಿಂದಾಗಿ
ಆ 2 ಗ್ರಹ ಶಾಂತಿಯನ್ನು ಮಾಡಿಸಿದ್ರೆ ಬಹಳ ಒಳ್ಳೆಯದು. ಗುರು ದೃಷ್ಟಿ ಇದೆ, ಹೀಗಾಗಿ ಆತಂಕ ಗಾಬರಿ ಮಾಡ್ಕೋಬೇಡಿ, ಒಳ್ಳೆಯದಾಗುತ್ತೆ. ಈ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ದೀಕ್ಷಾ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/4/2015, ಸಮಯ 1:20 ಮಧ್ಯರಾತ್ರಿ. ಅವರ ಪ್ರಶ್ನೆ: ಹಠ ಸ್ವಭಾವ ಇದೆ, ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲ, ಆರೋಗ್ಯ ಸಮಸ್ಯೆ ಇದೆ, ಸೂಕ್ತವಾದ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ದೀಕ್ಷಾ ಅವರ ಪ್ರಶ್ನೆ ಅದು ಹಠ ಸ್ವಭಾವ, ಆರೋಗ್ಯ ಸಮಸ್ಯೆ, ಓದೋಕ್ಕೆ ಇಷ್ಟ ಇಲ್ಲ, ಈ ಥರದ್ದೆಲ್ಲ ಇದೆ ಅಲ್ವಾ? ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಕರ ಲಗ್ನ. ಲಗ್ನಾಧಿಪತಿ ಶನೈಶ್ಚರ ಶತ್ರುಕ್ಷೇತ್ರದಲ್ಲಿದ್ದಾನೆ. ಶತ್ರುಕ್ಷೇತ್ರದಲ್ಲಿ ಫಲಗಳು ಬಹಳ ಕಡಿಮೆ. ಅಲ್ಲಿ ಯಾವುದೇ ಗ್ರಹ ಆಗಿರಲಿ ಒಂದು ದುರ್ಬಲ ಸ್ಥಾನದಲ್ಲಿದೆ ಅಂತಂದರೆ ಆ ಫಲ ಏನು ಸಂಪೂರ್ಣವಾಗಿ ನಮಗೆ ದಕ್ಕೋದಿಲ್ಲ. ಲಗ್ನಾಧಿಪತಿ ವಸ್ತುತಃ ಅವನು, ಮತ್ತು ಕುಜನ ದೃಷ್ಟಿ ಬೇರೆ ಇದೆ ಶನೈಶ್ಚರನಿಗೆ. ಈ ಎಲ್ಲ ಕಾರಣಗಳಿಂದಾಗಿ ಶತ್ರುಭಾಗೇ ಜ್ಞೇಯ ಅನಿಷ್ಟ ಫಲದ ಪ್ರಸೂತವು ಅಂತ ಹೇಳುತ್ತೆ ಹೋರಾಶಾಸ್ತ್ರದ ಮಾತು. ಶತ್ರು ಸ್ಥಾನದಲ್ಲಿದ್ದರೆ ಆ ಗ್ರಹ ಸಾಕು, ಅದು ಅನಿಷ್ಟ ಫಲವನ್ನು ತಂದು ಕೊಟ್ಬಿಡುತ್ತೆ. ಅದು ಲಗ್ನಾಧಿಪತಿ ಇದ್ದಾಗ ಆರೋಗ್ಯದಲ್ಲಿ ಹಾಳು ಮಾಡುತ್ತೆ. ಈ ಕಾರಣದಿಂದಾಗಿ ಒಂದು ಶನೈಶ್ಚರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಶೀಘ್ರದಲ್ಲಿ ಒಂದು ಶನೈಶ್ಚರ ಶಾಂತಿ ಮಾಡಿಸಿ, ಎಷ್ಟು ತೂಕ ಇದೆಯೋ ಮಗು ಅಷ್ಟು ತೂಕದ ನೀವು ಎಳ್ಳನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಆರೋಗ್ಯವರ್ಧಕವಾಗುತ್ತೆ, ಅದು ಬೇಕು, ಅದನ್ನು ದಯವಿಟ್ಟು ಮಾಡಿಸಿ. ಇನ್ನು ಓದಿನಲ್ಲಿ ಆಸಕ್ತಿ ಇತ್ಯಾದಿ ಎಲ್ಲ ಈಗ ಶುರುವಾಗುತ್ತೆ. ಇಷ್ಟು ದಿವಸ ಇರಲಿಲ್ಲ, ಮಂಕಾಗಿತ್ತು, ಒಪ್ಕೊಳ್ತೀನಿ. ಆದರೆ ಇನ್ನು ಮುಂದೆ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಕೆಲವರಿಗೆ ಹಾಗೆ ಸ್ವಲ್ಪ ಡಲ್ಲಾಗಿರ್ತಾರೆ, ಬರ್ತಾ ಬರ್ತಾ ಚಿಗುರುತ್ತೆ, ಒಳ್ಳೆಯ ಬುದ್ಧಿ ಶಕ್ತಿ ದೃಢವಾಗ್ತಾ ಹೋಗುತ್ತೆ. ಹೀಗಾಗಿ ಮುಂದಿನ ಹಾದಿ ಚೆನ್ನಾಗಿರ್ತದೆ, ಆತಂಕ ಮಾಡ್ಕೋಬೇಡಿ. ಮುಂದಿನ 2024 ಪ್ರಾರಂಭವಾಗಿದೆ, ಆಗ್ತಾ ಇದೆ ನಾಡಿದ್ರಿಂದ. 24 ನಂತರದಲ್ಲಿ ಅವರಿಗೆ ಒಳ್ಳೆಯ ಕಾಲ ಪ್ರಾರಂಭ ಆಗುತ್ತೆ. ಮುಂದಿನ ಯಾವುದನ್ನು ನಾವು ಶೈಕ್ಷಣಿಕ ವರ್ಷ ಅಂತ ಕರಿತೀವೋ, ಜೂನ್ ನಂತರದಲ್ಲಿ ಅದು ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪೂರ್ಣಚಂದ್ರ ಅವರು ಅನಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/9/1962, ಸಮಯ 5:30 ಬೆಳಗ್ಗೆ. ಅವರ ಪ್ರಶ್ನೆ: ಸ್ವಂತ ಮನೆ ಯಾವಾಗ ಆಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪೂರ್ಣಚಂದ್ರ ಅವರ ಪ್ರಶ್ನೆ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ಹಾಗೆ ಅಲ್ವಾ? ಮನೆ ಯಾವಾಗ ಕಟ್ಟಬಹುದು ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಸಿಂಹಲಗ್ನ, ಚೆನ್ನಾಗಿದೆ ಜಾತಕ. ಲಗ್ನದಲ್ಲಿ ರವಿ ಇರತಕ್ಕಂಥದ್ದು, ಲಗ್ನಾಧಿಪತಿ ಲಗ್ನದಲ್ಲಿ, ದ್ವಿತೀಯಾಧಿಪತಿ ದ್ವಿತೀಯದಲ್ಲಿ, ತೃತೀಯದಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಕಾಲದಲ್ಲಿ ತಾವು ಹುಟ್ಟಿದ್ದೀರ. ಆದರೆ ಚತುರ್ಥ, ನೀವು ಕೇಳ್ತಾ ಇರೋ ಪ್ರಶ್ನೆ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಹೀಗಾಗಿ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಶನಿ ದಶೆಯಲ್ಲಿ ರಾಹುವಿನ ಒಂದು ಭುಕ್ತಿ ನಡೀತಾ ಇದೆ. ಈಗ ನೋಡಿ, 2030 ಇನ್ನೂ ದೂರ ಇದೆ ಸ್ವಲ್ಪ, ಇನ್ನೊಂದು 6 ವರ್ಷಗಳ ಕಾಲ. 2030 ನಂತರ, 30 ಅಕ್ಟೋಬರ್ ನಂತರದಲ್ಲಿ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅಲ್ಲಿವರೆಗೆ ಇರುವ ಮನೆಯಲ್ಲಿ ಸಮಾಧಾನವಾಗಿರಿ. ಕಾಲ ಬರಬೇಕು, ಕಾಲ ಬರದೆ ಯಾವ ಫಲವೂ ಸಿಗೋದಿಲ್ಲ. ಹೀಗಾಗಿ ಸ್ವಲ್ಪ ತಾಳ್ಮೆ ಬೇಕು. ಆನಂತರ ಅವಕಾಶ ಇದೆ, ಆಗ ಎಲ್ಲವೂ ಏರ್ಪಾಡಾಗುತ್ತೆ. ಸಮಾಧಾನವಾಗಿರಿ, ಅಷ್ಟೇ ಉತ್ತರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.